ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ಮಕ್ಕಳ ಹಬ್ಬ, ಮಕ್ಕಳ ದಿನಾಚರಣೆ. ಈ ಒಂದು ಮಕ್ಕಳ ದಿನಾಚರಣೆಯನ್ನ ಮಕ್ಕಳೊಂದಿಗೆ ಸಂಗೀತದೊಂದಿಗೆ ಆಚರಿಸುವಂತಹ ಕನಸು ನಮ್ಮದು. ಮೊದಲಿಗೆ ಮಕ್ಕಳೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನ ಕೋರ್ತಾ ಇದ್ದೀನಿ. ಇದೇ ಈ ಹೊತ್ತಿನ ವಿಶೇಷ ಕಂದ ನೀ ಹಾಡೊಂದ. ವೀಕ್ಷಕರೇ, ನಮಗೆಲ್ಲ ತಿಳಿದಂತೆ ಮಕ್ಕಳೆಂದರೆ ಒಂದು ನಗು, ಒಂದು ನೆಮ್ಮದಿ, ಒಂದು ಸ್ಫೂರ್ತಿ. ಈ ವಿಚಾರವನ್ನ ಗಮನಿಸಿ ಒಂದು ತಂಡ ಒಂದು ಧ್ವನಿ ಸುರುಳಿಯನ್ನ ಹೊರತಂದಿದೆ. ಅದರ ಜೊತೆಗೆ ಬಾಲ್ಯದ ನೆನಪುಗಳನ್ನ ಸಂಗೀತದ ಮೂಲಕ ಹೊರತಂದಿದೆ. ಈ ಒಂದು ತಂಡದ ಪರಿಚಯವನ್ನ ಇವತ್ತು ನಾವು ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆ ತಂಡ ಇದೆ. ಮೊದಲನೇದಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಡಾಕ್ಟರ್ ಖ್ಯಾತ ಗಾಯಕಿಯಾದಂತಹ ಸಂಗೀತ ನಿರ್ದೇಶಕಿ ಡಾಕ್ಟರ್ ಶಮಿತಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ಎರಡನೇದಾಗಿ ನಮ್ಮ ಜೊತೆ ಇದ್ದಾರೆ ಕವಿ, ಕಲಾವಿದ, ಸಾಹಿತಿಯಾದಂತಹ ಬಾಗೂರು ಮಾರ್ಕಂಡೇಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಾದ್ಯ ಸಂಯೋಜನೆಯಲ್ಲಿ ನಿರತರಾಗಿದ್ದಂತಹ ಅರುಣ್ ಆಂಡ್ರೂ ಅವರಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಪುಟಾಣಿ ಪ್ರತಿಭೆಗಳಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ, ಅವರಿಗೂ ಕೂಡ ಸ್ವಾಗತವನ್ನ ಕೋರೋಣ. ನನ್ನ ಬಲ ಕಡೆ ಇದ್ದಾರೆ ಹೃಷಿಕೇಶ್ ಅವರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪೂಜಾ ಅನಂತ್ ಇದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಪ್ರಜ್ವಲ್ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಮಿತಾ ಅವರೇ, ನಾನು ಈಗಾಗಲೇ ಹೇಳಿದಂತೆ ಬಾಲ್ಯಾವಸ್ಥೆ ಅಂತಷ್ಟೇ ಪರಿಗಣಿಸ್ತೀವಿ ನಾವು, ಅದನ್ನೊಂದು ಹಂತ ಅಂತಷ್ಟೇ ಪರಿಗಣಿಸ್ತೀವಿ. ಮಕ್ಕಳ ಒಂದು ಭಾವನೆಗಳಿಗೆ ಬೆಲೆ ಕೊಡುವಂತಹ ಸಮಾಜ ಇವತ್ತು ನಿರ್ಮಾಣ ಆಗ್ತಿಲ್ಲ. ಈಗೊಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿದ್ದೀರಾ. ಹಲವಾರು ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುವಂತಹ ಹಲವಾರು ಸಂಗೀತಗಳಿದ್ದಾವೆ. ಸ್ಫೂರ್ತಿ ಏನಿದಕ್ಕೆ ಅಂತ? ಸ್ಫೂರ್ತಿ ಅಂದರೆ ನನಗೆ ಮಕ್ಕಳು ಇಷ್ಟ, ತುಂಬಾ ಇಷ್ಟ. ಎಲ್ರಿಗೂ ಮಕ್ಕಳು ಇಷ್ಟ ಆಗ್ತಾರೆ, ಯಾರು ಮಕ್ಕಳು ಇಷ್ಟ ಇಲ್ಲ ಅಂತ ಹೇಳಲ್ಲ. ಹಾಗೆ ನನಗೆ ತುಂಬಾ ಇಷ್ಟ ಮಕ್ಕಳು ಅಂದರೆ. ಜೊತೆಯಲ್ಲಿ ನನಗಿಬ್ಬರು ಮಕ್ಕಳಿರೋದ್ರಿಂದ ಆ ಜಗತ್ತಿನ ಇನ್ನೂ ಹತ್ತಿರದಿಂದ ನೋಡಿದ್ದೀನಿ ನಾನು. ಯಾವುದೇ ಒಂದು ಸಂಗೀತ ಇರ್ಬೋದು, ಅದಕ್ಕೆ ಈಗ ಮಕ್ಕಳು ಇಷ್ಟಪಡುವಂತಹ ಸಂಗೀತ ಅನ್ನೋದು ಒಂದು ಸ್ವಲ್ಪ ಬೇರೆ ಇದ್ದೇ ಇರುತ್ತೆ. ಅವ್ರಿಗೆ ರಿದಮ್ ಇರ್ಬೋದು, ಟ್ಯೂನ್ ಇರ್ಬೋದು, ಅವ್ರಿಗಿಷ್ಟ ಆದರೆ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಆ ಕಲಿಯುವಿಕೆ ಒಂದು ಹಂತ ಇದ್ದರೆ, ಅದ್ರ ಜೊತೆಯಲ್ಲಿ ಆ ಸಂಗೀತದಲ್ಲಿ ಇರುವಂಥ ಯಾವುದೋ ಒಂದು ಅಂಶಗಳನ್ನ ಕೂಡ ಬೇಗ ಕಲ್ತ್ಕೊತಾರೆ. ಈಗ ನೀವು ಹೇಳಿದ್ರಿ ಈಗ ಹಂತವಾಗಿ ಮಾತ್ರ ಪರಿಗಣಿಸ್ತಾರೆ ಅಂತ, ಅದು ತುಂಬ ನಿಜ. ಏನಂದರೆ ಈಗ ಈ ಸ್ಟೇಜಿಂದ ಈ ಸ್ಟೇಜ್ವರೆಗೆ ಒಂದು ಬಾಲ್ಯಾವಸ್ಥೆ ಏನಿರುತ್ತೆ, ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ ಜೊತೆ ಮಕ್ಕಳ ಜೊತೆ ಆಟ ಆಡ್ತಾರೆ, ಮನೆಗೆ ಬರ್ತಾರೆ, ಟ್ಯೂಷನ್ನು, ಹೋಮ್ವರ್ಕು, ಇಷ್ಟೇ ಆಗೋಗುತ್ತೆ ಅವ್ರ ಪ್ರಪಂಚ. ಅದು ಹಿಂದಿನ ಕಾಲದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಹೊರ ಪ್ರಪಂಚನ ನೋಡೋದು ಇರ್ಬೋದು, ಅಥವಾ ಒಂದು ತಿಳ್ಕೊಳ್ಳೋ ಅಂಥದ್ದು. ಇಂಥ ಸಿಟಿಗಳಂತೂ ಹೇಳೋದೇ ಬೇಡ, ಅಷ್ಟೇ. ಹೌದು ಹೌದು. ಇಲ್ಲ ಸಿನಿಮಾ ಕರ್ಕೊಂಡು ಹೋಗ್ತಾರೆ, ಸಿನಿಮಾದಲ್ಲಿ ಅವ್ರಿಗೆ ಬೇಕಾದಂಥ ಅಂಶಗಳು ತುಂಬ ಕಮ್ಮಿ ಇರುತ್ತೆ. ನಾವು ನೋಡ್ತಾ ಇದ್ದೀವಿ ಈಗಿನ ಕಾಲದ ಸಿನಿಮಾಗಳು ಹೆಚ್ಚಾಗಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಇರುತ್ತೆ. ಹಿಟ್ಟಾಗೋದಕ್ಕೋಸ್ಕರನೇ ಸಿನಿಮಾ ಮಾಡಬೇಕಾಗತ್ತೆ, ಯಾಕಂದರೆ ಅವರಿಗೆ ರಿಟರ್ನ್ಸು ಬೇಕು. ಅರುಣ್ ಅವ್ರ ಹತ್ರ ಮಾತಾಡೋದಾದ್ರೆ, ವಾದ್ಯ ಸಂಯೋಜನೆ ಹಲವಾರು ಕಡೆ ನೀವು ಮಾಡಿರ್ತೀರಾ, ಆದರೆ ಈಗ ಮಕ್ಕಳ ಜೊತೆ ಕೆಲಸ ಮಾಡುವಂಥದ್ದು ಮತ್ತೆ ಶಿಶು ಸಾಹಿತ್ಯದ ಬಗ್ಗೆ, ಅಂದರೆ ಮಕ್ಕಳ ಬಗ್ಗೆ ಹಾಡುಗಳನ್ನು ಸಂಯೋಜಿಸಬೇಕಾದ್ರೆ ಒಂದು ಅನುಭವ ಹೇಗಿತ್ತು ಅಂತ? ಇದು ಕಾರಣಕರ್ತನೇ ನಾನೇ ಅಂತ ಹೇಳ್ಬೋದು. ಫಸ್ಟು ಶಮಿತಾ ಅವ್ರು ಫೋನ್ ಮಾಡಿ, ಈ ಥರ ಒಂದು ಪುಸ್ತಕ ನಾವು ಬಿಡುಗಡೆ ಮಾಡ್ತಾಯಿದ್ವಿ, ಗೆಸ್ಟ್ ಆಗಿಬರ್ಬೇಕು. ಅಯ್ಯೋ, ಬುಕ್ಕಿಗೂ ನನಗೂ ಸಂಬಂಧನೇ ಇಲ್ಲ, ನಾನೇನಕ್ಕೆ ಬರೋದು ಅಂದೆ. ಸರಿ, ಒಂದು 4-5 ಟ್ಯೂನ್ ಮಾಡ್ಕೊಂಬನ್ನಿ, ಮ್ಯೂಸಿಕ್ ಮಾಡಿಬಿಟ್ಟು ಕೊಡೋಣ. ಈಗಿರೋ ಅವ್ರು ಹೋಮ್ವರ್ಕೇ ಮಾಡಲ್ಲ, ಬುಕ್ಕಲ್ಲಿ ಕೂತ್ಕೊಂಡು ಓದ್ತಾರೆ. ಸರಿ, ಸಾಂಗ್ಸ್ ಯಾರ ಮಾಡಿಬಿಟ್ಟು ಕೊಡೋಣ ಅಂತ ಸರಿ ಟ್ಯೂನ್ ಮಾಡ್ಕೊಂಬಂದ್ರು. ಅವ್ರೇನು ಹೇಳಿದ್ರು ಅಂದರೆ, ನಾವು ಇವ್ರದ್ದು ಪುಸ್ತಕ ಕಂದ ಕಲಿ ಕವಿತೆಯಿಂದ, ಆ ಪುಸ್ತಕನ ನಮ್ಮ ಸ್ವರಸನಿಧಿ ಟ್ರಸ್ಟಿಂದ ಬಿಡುಗಡೆ ಮಾಡಬೇಕು ಅಂತ ಇವರು ನಾವು ಎಲ್ಲ ಮಾತಾಡಿಕೊಂಡು ಮಾಡಿದ್ವಿ. ಅವ್ರು ಹೇಳಿದ್ದು ಕರೆಕ್ಟು. ಹಾಗೇನೆ ಒಂದು ಗೀತೆ ಮಾತ್ರ ನಾನೇನಂದೆ, ಇವ್ರಿಗೆ ಅಲ್ಲಿ ಪ್ರೆಸೆಂಟ್ ಥರ ಒಂದು ಕಾಣಿಕೆ ಥರ ಮಾಡೋಣ, ಒಂದು ಸಾಂಗ್ನ ಮ್ಯೂಸಿಕ್ ಮಾಡಿ ರೆಡಿ ಮಾಡಿ ನಾನು ಹಾಡಿ ಅಲ್ಲಿ ಪ್ರೆಸೆಂಟ್ ಮಾಡೋಣ ಅಂತ. ಬಟ್ ಅರುಣ್ ಅವ್ರೇನು ಹೇಳಿದ್ರು, ಒಂದಲ್ಲ 10 ಗೀತೆಗಳನ್ನ ಮಾಡಿಬಿಡೋಣ, ಮಾಡಿಬಿಟ್ಟು CD-ನೇ ರಿಲೀಸ್ ಮಾಡೋಣ. ಹೊಸ ಪ್ರಯತ್ನ ಕೂಡ ಆಯಿತು. ಪ್ರಯತ್ನ ಅಂದರೆ ಇಟ್ಸ್ ನನಗೇನು ಹೊಸದಲ್ಲ ಇದು. ಬಟ್ ಮಕ್ಳಿಗೆ ಅಂದಾಗ ಅವ್ರು ಹೋಮ್ವರ್ಕ್ ಬುಕ್ಕೆಲ್ಲ ತೊಗೊಂಡು ಓದೋಷ್ಟು ಪೇಷನ್ಸ್ ಯಾರಿಗಿಲ್ಲ. ಸರಿ, ಒಂದು 10 ಸಾಂಗ್ಸ್ ಮಾಡಿಬಿಟ್ಟು ಲೆಟ್ ದಮ್ ಲಿಸನ್ ದ ಸಾಂಗ್ಸ್ ಅಷ್ಟೇ. ಕೇಳಿದಾಗ ಚೆನ್ನಾಗಿರುತ್ತೆ ಅಂತ. ಈಗ ನನ್ನ ಮಕ್ಕಳ ಕಡೆ ಹೋಗ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಹೃಷಿಕೇಶ್, ಹೇಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸು? ಯಾವ ಥರ ಅನ್ನಿಸ್ತು ಹಾಡಬೇಕಾದ್ರೆಲ್ಲ? ನನಗೆ ಫಸ್ಟು ಹೋಗೋವಾಗ ಭಯ ಇತ್ತು. ಆಮೇಲೆ ನಾನು ಹಾಡ್ತಾ ಇರೋವಾಗ ಶಮಿತಾ ಮಲ್ಲಾಡ್ ಅವರು ನನಗೆ ತಪ್ಪೆಲ್ಲ ತಿದ್ದಿದ್ರು. ಓಕೆ, ನೀವೆಲ್ಲ ಹಾಡಿರೋದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದಾರಾ? ಅವರೆಲ್ಲ ಖುಷಿ ಪಟ್ರಾ? ಏನಂತ ಹೇಳಿದ್ರು ಅವರೆಲ್ಲ? ಪೂಜಾ ಹೇಳ್ತಾಳೆ ಈಗ ತುಂಬ ಚೆನ್ನಾಗಿ ಹಾಡಿದ್ಯಾ ಅಂದರು. ಆಮೇಲೆ
ಅಷ್ಟೇ. ಈಗ ನಾವು ಹಾಡು ಕೇಳುವಂತಹ ಸಮಯ. ಈಗಾಗಲೇ ಹೇಳಿದಂತೆ ಪುಟಾಣಿ ಪ್ರತಿಭೆಗಳು ನಮ್ಮೊಂದಿಗಿದ್ದಾರೆ. ಅವ್ರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಪ್ರಜ್ವಲ್, ಯಾವ ಹಾಡು ಹೇಳ್ತಾ ಇದ್ದೀರಿ ಈಗ? ನಾವು ಅಮ್ಮ ನೋಡು ಗಿಡವನ್ನು ನೆಟ್ಟು ಅಂತ ಒಂದು ಹಾಡು ಹಾಡ್ತಾ ಇದ್ದೀವಿ. ಯಾಕೆ ಇಷ್ಟ ಆಯ್ತು ನಿನಗಿದು? ಅದು ಬ್ಯಾಂಗ್ಳೂರಲ್ಲಿ ತುಂಬ ಪೊಲ್ಯೂಷನ್ ಆಗುತ್ತೆ, ಸೊ ಸ್ವಲ್ಪ ಪಾರ್ಕಲ್ಲಿ ಮಾತ್ರ ನಮಗೆ ಟ್ರೀಸು ಮತ್ತು ಪ್ಲಾಂಟ್ಸ್ ಎಲ್ಲ ಕಾಣಿಸುತ್ತೆ. ಸೊ ಅದಕ್ಕೆ ಈ ಹಾಡು ಆಡಬೇಕಾದ್ರೆ ನಾನೇ ಇದು ಗಿಡ ಬೆಳೆಸ್ತಾ ಇದ್ದೀನೇನೋ, ಪ್ಲಾಂಟ್ ಬೆಳೆಸ್ತಾ ಇದ್ದೀನಿ ಅಂತ ಇಮ್ಯಾಜಿನೇಷನ್ ಬರುತ್ತೆ. ನಿಜಕ್ಕೂ ಗ್ರೇಟ್ ಫೀಲಿಂಗ್ ಅಂದರೆ ತಪ್ಪಾಗಲ್ಲ. ಓಕೆ, ಸ್ಟಾರ್ಟ್ ಮಾಡಿ ಹಾಡನ್ನು. ಅಮ್ಮ ನೋಡು ಗಿಡವನ್ನು ನೆಟ್ಟು ನಾನು ಬೆಳೆಸುವೆನು. ಅಮ್ಮ ನೋಡು ಗಿಡವನ್ನು ನೆಟ್ಟು ನಾನು ಬೆಳೆಸುವೆನು. ದಿನವೂ ನೀರು ಗೊಬ್ಬರ ಹಾಕಿ ಆರೈಕೆ ಮಾಡುವೆನು. ದಿನವೂ ಆರೈಕೆ ಮಾಡುವೆನು. ಅಮ್ಮ ನೋಡು ಗಿಡವನ್ನು ನೆಟ್ಟು ನಾನು ಬೆಳೆಸುವೆನು. ಗಿಡವ ಕಚ್ಚುವ ದನಗಳ ಓಡಿಸಿ ಕಾವಲು ಕಾಯುವೆನು. ಗಿಡವ ಕಚ್ಚುವ ದನಗಳ ಓಡಿಸಿ ಕಾವಲು ಕಾಯುವೆನು. ಯಾರು ಏನು ಮಾಡದಂತೆ ರಕ್ಷಣೆ ಬೇಲಿ ಹಾಕುವೆನು. ಯಾರು ಏನು ಮಾಡದಂತೆ ರಕ್ಷಣೆ ಬೇಲಿ ಹಾಕುವೆನು. ಬೆಳೆವ ಗಿಡದ ಸೊಬಗ ನೋಡಿ ಹರುಷ ಪಡೆಯುವೆನು. ಹೂವು ಕಾಯಿ ಹಣ್ಣು ಪಡೆದು ಋಣಿಯೇ ಆಗುವೆನು. ಅಮ್ಮ ನೋಡು ಗಿಡವನ್ನು ನೆಟ್ಟು ನಾನು ಬೆಳೆಸುವೆನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಾಂಗನ್ನು ಹಾಡಿದ್ದೀರಾ. ಬಾಗರೂರೇ, ಮಾತಾಡಲೇಬೇಕು ಸರ್. ನೀವು 39 ಪುಸ್ತಕಗಳನ್ನು ಬರ್ತಿದ್ದೀರಾ, ಆದರೆ ನಿಮ್ಮ ಒಲವು ಜಾಸ್ತಿ ಇದ್ದಿದ್ದು ಶಿಶು ಸಾಹಿತ್ಯದ ಬಗ್ಗೆ. ಹೇಗೆ ಸಾಧ್ಯವಾಯಿತು ಸರ್? ಏನು ಸ್ಫೂರ್ತಿ ಇದಕ್ಕೆ ಅಂತ? ಸಾಮಾನ್ಯವಾಗೂ ಮಕ್ಕಳು ಅಂದರೆ ನಿಷ್ಕಲ್ಮಶವಾದ ಬಿಳಿಯ ಹಾಳೆಗಳಿದ್ದ ಹಾಗೆ. ಸಾಮಾನ್ಯವಾಗೂ ಅವರಿಗೆ ಸರಿ ತಪ್ಪು ಆಗಲಿ, ಮೇಲು ಕೀಳು ಆಗಲಿ, ಇಂಥದ್ದು ಯಾವುದೇ ನಮ್ಮ ವಯಸ್ಕರಲ್ಲಿರುವಂತಹ ಯೋಚನಾತ್ಮಕ ದೃಷ್ಟಿಕೋನಗಳು ಆ ಮಕ್ಕಳಲ್ಲಿರಲ್ಲ. ಆ ಪುಟಾಣಿ ಮಕ್ಕಳ ಭಾವ, ನಗು, ಅಳು, ನಲಿವು ಇವುಗಳೆಲ್ಲ ಇದೆಯಲ್ಲ, ಒಂದು ರೀತಿ ದೇವರನ್ನು ಕಂಡ ಅನುಭವ ನಮಗೆ ಆಗುತ್ತೆ. ನಾನು ಅದಕ್ಕೆ ಸಾಕಷ್ಟು ಭಾವಗೀತೆಗಳನ್ನು ಬರೆದಿದ್ದೀನಿ. ನನ್ನ ಗೀತೆಗಳನ್ನು ನಾಡಿನ ಖ್ಯಾತ ಆಡಿದ್ದಾರೆ. ಆದರೆ ನನಗೆ ಒಂದು ಸತಿ ಅಂದಿದ್ದು, ಈ ಸಮಾಜದ ಬದಲಾವಣೆ ಅಥವಾ ಸಮಾಜವನ್ನು ಒಂದು ಒಳ್ಳೆಯ ಸಾಂಸ್ಕೃತಿಕ ಅಥವಾ ಒಳ್ಳೆಯ ಹಿನ್ನೆಲೆ ಕಡೆ ಕರ್ಕೊಂಡೋಗ್ಬೇಕು ಅಂದರೆ ಮಕ್ಕಳಿಗೆ ನಾವು ಶೈಕ್ಷಣಿಕವಾಗಿ ಅವ್ರಿಗೆ ಇದು ಮಾಡಬೇಕು. ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ, ಸಂಗೀತದ ಮುಖಾಂತರ ಕಲಿಯೋದು, ಚಿತ್ರದ ಮುಖಾಂತರ ತಿಳಿಯೋದು, ಆಮೇಲೆ ಇವೆಲ್ಲ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಶಿಶು ಸಾಹಿತ್ಯದ ಕಡೆ ನಾನು ವಾಲ್ತೇನೆ. ಹೌದು ಸರ್, ಒಪ್ಕೋತೀನಿ. ಆದರೆ ಇವತ್ತಿನ ಒಂದು ಟ್ರೆಂಡ್ ಅಂತ ಏನು ಕರಿತೀವಿ, ಅಥವಾ ಇವತ್ತಿನ ಒಂದು ಸಂಸ್ಕೃತಿ ಬದಲಾಗ್ತಿದೆ. ಪಾಶ್ಚಿಮಾತ್ಯ ಸಂಸ್ಕೃತಿನ ನಾವು ಮಕ್ಕಳು ಕೂಡ ಅಳವಡಿಸ್ಕೊಳ್ತಾರೆ. ಕಂಪ್ಯೂಟರ್ ಅಂದರೆ ಬೇಕಾದರೆ ಗೊತ್ತಾಗುತ್ತೆ, ಆದರೆ ಗಣಕಯಂತ್ರ ಅಂದರೆ ಗೊತ್ತಾಗಲ್ಲ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸಂಗೀತದ ಮೂಲಕ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಭಾಷಾ ಜ್ಞಾನವನ್ನು ವೃದ್ಧಿಸೋಕೆ ಸಾಧ್ಯ ಅಂತ ಅನ್ಸುತ್ತೆ ನಿಮಗೆ? ನಿಜವಾಗ್ಲೂ ಸಾಧ್ಯ ಇದೆ. ಯಾಕೆಂದರೆ ಒಂದು ಪುಟಾಣಿ ಮಗು ತನ್ನ ತಾಯಿಯ ತೊಡೆಯ ಮೇಲೆ ಅವಳ ಮಮತೆಯ ಅಪ್ಪಿಗೆಯಲ್ಲಿರುವಾಗ ಅವಳು ಹಾಡುವ ಲಾಲಿ ಹಾಡಿಗಳ ಮುಖಾಂತರ ತನ್ನ ಸಂಸ್ಕೃತಿಯನ್ನು ಅವಳು ನಿವೇದನೆ ಮಾಡ್ಕೊಳ್ತಾಳೆ. ಆ ಮಗು ಆ ಲಾಲಿತ್ಯದ ಮುಖಾಂತರ ಸಾಕಷ್ಟು ತಿಳ್ಕೊಳ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ಸಹ ಅನುಕರಿಸುತ್ತಾ ಜೀವನವನ್ನು ರೂಪಿಸ್ಕೊಳ್ತಾ ಹೋಗ್ತಾನೆ, ಯಾವುದು ಸರಿ ಯಾವುದು ತಪ್ಪು ಅಂತ. ಬಾಲ್ಯಕಾಲದಲ್ಲಂತೂ ಒಂದೇ ಸಂದರ್ಭಗಳಲ್ಲಿ 4-5 ಭಾಷೆಗಳನ್ನು ಮಗುವಿಗೆ ಕಲಿಸ್ಬೋದು. ಆದರೆ ಹೀಗೆ ಅಂದರೆ ಆ ಮಗುವಿನ ಕಲಿಯುವಿಕೆಯ ವೇಗ ಹೆಚ್ಚಿರುತ್ತೆ. ಎಂಥ ಸಂದರ್ಭಗಳಂದರೆ ಯಾವ ಮಗು ಸಂತೋಷವಾಗಿರುತ್ತೋ ಅಂತಹ ಮಗುವಿನ ಕಲಿಯುವಿಕೆಯ ವೇಗ ಹೆಚ್ಚಿರುತ್ತೆ. ಯಾವ ಮಗು ಸಂತೋಷವಾಗಿರುತ್ತೆ ಅಂದರೆ ಲಲಿತ ಕಲೆಗಳನ್ನು ಅಧ್ಯಯನ ಮಾಡುವ, ಅದರಲ್ಲಿ ತೊಡಗಿರುವ ಮಗು ಮಾತ್ರ ಸಂತೋಷವಾಗಿರುತ್ತೆ ಅಂತ. ಹಾಗಾಗಿ ಶಿಶು ಸಾಹಿತ್ಯ ಇದೆಯಲ್ಲ, ಮಕ್ಕಳಿಗೆ ತುಂಬ ಬೇಗ ಅಪ್ಯಾಯಮಾನ ಆಗುತ್ತೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಅಮ್ಮ